ಇವತ್ತು ನಾವು ಪ್ರಿವ್ಯೂ ಶೋ ನೋಡೋಕ್ಕೆ ಬಂದಿದ್ವಿ. ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಸ್ಟೋರಿ ಲೈನ್ ನಾನು ನೋಡ್ತಿರೋದು ಮೊದಲನೇ ಸಲ. ಇಟ್ ವಾಸ್ ಆಸಮ್. ನಾನು ಏನು ಹೇಳ್ತೀನಿ ಅಂದರೆ ಎಲ್ಲ ಜನರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಥಿಯೇಟರ್ಗೆ ಬಂದು ನೋಡಿ. ಲೈಕ್ ಡೋಂಟ್ ವೇಟ್ ಟಿಲ್ ದಿ OTT ಪ್ಲ್ಯಾನ್. ಇಟ್ಸ್ ಓವರ್ ಆಲ್ ಅ ಪವರ್ ಪ್ಯಾಕ್ ಮೂವಿ. ಸೆಂಟಿಮೆಂಟ್, ಆ್ಯಕ್ಷನ್ ಏನಿಲ್ಲ ಈ ಮೂವಿಯಲ್ಲಿ, ಎಲ್ಲನೂ ಇದೆ. ನಾವು ಜಸ್ಟ್ ಕಾಂತಾರ ನೋಡಿ ಮುಗಿಸಿದ್ದೀವಿ. ಅದ್ರ ನೆಕ್ಸ್ಟ್ ಫಿಲಮ್ ಅಂದರೆ ವೃಷಭ. ಎಲ್ಲರೂ ಬಂದು ನೋಡಬೇಕು. ಬಿಕಾಸ್ ದ ಓನ್ಲಿ ವರ್ಡ್ ದಟ್ ಐ ಕ್ಯಾನ್ ಗಿವ್ ಇಸ್ ಪವರ್ಫುಲ್ ಮೂವಿ. ಬಿಕಾಸ್ ಅವ್ರ ಪಾಸ್ಟ್ ಲೈಫ್ ತೋರಿಸ್ತಾರೆ, ರೀಇನ್ಕಾರ್ನೇಷನ್ ತೋರಿಸ್ತಾರೆ, ಸನಾತನ ಧರ್ಮ ಬಗ್ಗೆ ಹೇಳ್ತಾರೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತುಂಬಾ ಹುಕ್ ಇರುತ್ತೆ ಮೂವಿ ಫುಲ್ಲಲ್ಲಿ. ಸೊ ಬಂದು ಎಲ್ಲರೂ ಸಿನಿಮಾದಲ್ಲೇ ನೋಡಿ. ಇವ್ರು ಹೇಳ್ದಂಗೆ OTT ಪ್ಲ್ಯಾಟ್ಫಾರ್ಮಲ್ಲಿ ವೇಟ್ ಮಾಡಬೇಡಿ, ಎಲ್ಲರೂ ಸಿನಿಮಾಗೆ ಬಂದು ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಆಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಆ್ಯಂಡ್ ಇವನ್ ಫೈಟಿಂಗ್ ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಓವರ್ ಆಲ್ ಮೂವಿ ಕೂಡ ಅಷ್ಟೇ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಆ್ಯಂಡ್ ಒಂದಾದ್ಮೇಲೆ ಒಂದು ಟ್ವಿಸ್ಟ್ ಕೂಡ ಇದೆ. ಸೊ ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಒಂದು ಡಿಫ್ರೆಂಟ್ ಜಾನರ್ ಆಗಿದೆ. ನನಗೂ ಟೈಮ್ ಬರುತ್ತೆ ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಪಾದಾರ್ಪಣೆ ಮಾಡಿ DK ಶಿವಕುಮಾರ್ ಅವರು ಮೊನ್ನೆ ಸಾಂಗ್ ಲಾಂಚ್ ಮಾಡಿದಾಗ ಹೇಳಿದ್ರು, ನನಗೆ ಟೈಮ್ ಬಂತು ಅಂತ, ಹೊಸ ಟೈಮು. ಪ್ರಾಮಿಸಿಂಗ್ ಆ್ಯಕ್ಟರ್ ಆಗಿ ಇವತ್ತು ಕನ್ನಡದ ರಿತಿಕ್ ರೋಷನ್ ಆಗಿ ವಿಲ್ ಫೌಂಡ್ ಔಟ್ ಇನ್ ಅವರ್ ಆಲ್ ಮೂವೀಸ್. ಕನ್ನಡದ ಸಿನಿಮಾದಲ್ಲಿ ಮುಂದಿನ ದಿನಗಳಲ್ಲಿ ವಿಲ್ ಬಿ ದ ಬೆಸ್ಟ್ ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಹಿಮ್.